ಕಾರಲ್ಲಿ ಕೆಲಸ ಮಾಡೋ ಅಂತಂದ್ರೆ ಮಾವಿಗೆ ಕಿತ್ ಕೆಲಸ ಮಾಡೋದು ನೋಡಿ ಗಾಯ್ಸ್. ಅಲ್ಲ ಹೊಟ್ಟೆ ತುಂಬ ಏಯ್ ಕೇಸಿ ಒಣ್ಣಮ್ಮ ಜೈ ಏಯ್ ಹೈಸ್ಕೂಲಾಗೆಲ್ಲ ಕ್ಯಾಪ್ಟನ್ ಆಗಿದೆ ಗಾಯ್ಸ್. ಈಗ ಏನು ಕ್ಯಾಪ್ಟನ್ ಶಿಬಿ ಗೆಟ್ಟಾಡ್ತೀನಿ ಫ್ರೆಂಡ್ಸ್ ಕುಡಿಬೇಡ ಅಂತ. ಏಯ್ ಇದು ಕುಡಿದ್ರಿ ಕೇಸಿ ಜೈ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಸೊ ನಾನಿವತ್ತು ಬೆಂಗಳೂರಿಂದ ನಮ್ಮೂರಿಗೆ ಹೋಗ್ತಿದ್ದೀನಿ. ಸೊ ನನ್ನ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಬ್ಯಾಕ್ ಟೈರ್ ಹೋಗ್ಬಿಟ್ಟಿದೆ, ಫುಲ್ ಸೋದ್ಬಿಟ್ಟಿದೆ. ಸೊ ಹಾಗಾಗಿ ನಾನು ನಮ್ಮ ಕೇರ್ ಗಾಡಿ ತೊಗೊಂಡೋಗ್ಬೇಕು. ಕೇರ್ ಗಾಡಿನ ಅವ್ನು ಕಂಪ್ನಿ ತೊಗೊಂಡೋದಾನೆ, ಅಲ್ಲಿಗೆ ಹೋಗ್ಬಿಟ್ಟು ಈ ಗಾಡಿ ಬಿಟ್ಟು ನಾನು ಮನು ಊರಿಗೆ ಹೋಗ್ತಾ ಇವಿ. ಹೋಗಿ ಅಲ್ಲಿ ಸಿಗ್ತೀವಿ, ಬನ್ನಿ ಲೆಟ್ಸ್ ಗೋ. ಗೈಸ್ ಅವ್ರ ಹತ್ರ ರೀಚ್ ಆದ್ವಿ. ನನ್ನ ಮಗ ಲೊಕೇಶನ್ ಕಳ್ಸಕ್ ಬರಲ್ಲ ನೋಡಿ, ಎಲ್ಲಿಗೆ ಲೊಕೇಶನ್ ಕಳ್ಸಂಗತ್ತ ಅವನು. ಯಾವ್ದೋ ಬೇರೆ ಲೊಕೇಶನ್ ಕಳ್ಸಾನೆ, ಯಾವ್ದೋ ಬೇರೆ ಇದಕ್ಕೂ ಐತೆ ಕಾರ್ ಶೋರೂಮ್ ಯಶವಂತಪುರ ರೋಡ್ ಯಾವ್ಯಾವ್ದೋ ಕಳ್ಸಿದಾನೆ. ಮತ್ತೆ ಅಲ್ಲೆಲ್ಲ ಹುಡ್ಕೊಂಡು ಈಗ ವಾಪಸ್ ಇತ್ತ ಬಂದ್ವಿ. ಅವನಿಗೆ ಮ್ಯಾಪ್ ಅಲ್ಲಿ ಲೊಕೇಶನ್ ಕಳ್ಸೋದು ಹೇಳ್ಕೊಡ್ಬೇಕು ಇನ್ಮೇಲೆ. ಇನ್ನ ಬರ್ಲಿ ತಡೆ, 7 ವರ್ಷದಿಂದ ಕೆಲಸ ಮಾಡ ಕರೆಕ್ಟ್ ಅಡ್ರೆಸ್ ಲೊಕೇಶನ್ ಕಳ್ಸ ಅಂತ ಅಂದ್ರೆ ಯಾವ ಲೊಕೇಶನ್ ಕಳಿಸಿ ನಮ್ಮನ್ನ ಬರ್ಬತ್ ಮಾಡ್ದಾಗ ಆಯ್ತು. ಡೇ ಎಷ್ಟು ಕಡೆ ಬರಕ್ಕೆ ಮಾವಿಗೆ ನಿಮ್ಗೆ ಆಫೀಸ್ ಒಳಗೆ ಏನ್ ಮಾಡ್ತಿ ಕೆಲಸನ? ಕಾರಲ್ಲಿ ಕೆಲಸ ಮಾಡೋ ಅಂತಂದ್ರೆ ಮಾವಿಗೆ ಕಿತ್ ಕೆಲಸ ಮಾಡೋದು ನೋಡಿ ಗಾಯ್ಸ್. ಅಲ್ಲ ತಿಂಡಿ ಮಾಡ್ತಾನ ಮಚ್ಚ? ನನ್ನ ತಿಂಡಿ ಮಾಡಿಲ್ಲ ಏನಿಲ್ಲ, ನಿಮ್ ಸವಾಸ ಮಾಡಿ ಬರೀ ಟೀನಾಗೆ ಹೊಟ್ಟೆ ತುಂಬಿಸ್ತೀವಿ ಅಂತ ನಮ್ಮನ್ನ. ನಮ್ಗೆ ನಿಮ್ ಸವಾಸ ಮಾಡಿ ನಿಮ್ ಲೊಕೇಶನ್ ಕಳಿಸ ಅಂದ್ರೆ ಅಲ್ಲೇ ತಿಂಡಿ ಮಾಡ್ಕೊಂತೀವಿ ನಾವು ಆರಾಮ. ಏನ್ ಮಾಡೋದಪ್ಪ ಸವಾಸ ದೋಷ. ಬೆಳಿಗ್ಗೆ ಹೇಳಿಲ್ಲ ಹಂಗೆ ಎದ್ದು ಬಂದವ್ರೆ. ಹೋಗ್ತೀನಿ ಮಚ್ಚ ಅಂತಾನು ಹೇಳಿಲ್ಲ ಅವನು. ಈ ತರ ಮಾಡ್ಬಾರ್ದು ಗೈಸ್. ಕೇರ್ಗೆ ಗಾಡಿ ಕೊಟ್ಟಿದೀವಿ, ಗಾಡಿ ಒಳಗೆ ನಿಲ್ಸ್ತಾನೆ ಕೇರು. ಅವ್ನು ಗಾಡಿ ಬೀಗ ಕೊಟ್ಟಾನೆ, ಚಾಬಿ ಏನ್ರಿ ಇದು ನನ್ನ ಹತ್ರ ಇದೆ. ಏನ್ರಿ ಇದು ಮತ್ತೆ ನಾವು ಪಾಟ್ ಕೊಡೋವು ಮಚ್ಚ. ಬಾಯ್ ಬಾಯ್ ಗಾಯ್ಸ್. ಕಟ್ ಮಾಡಕ ಒಳಗಡೆ ಕಟ್ ಮಾಡ್ಬಿಡ್ತೀನಿ ಬಾ. ನಡೆ ಬಾಣ ಬಾಯ್ ಕಣ. ವರ್ಷ ಕಡೆ ಕಾಲೇಜ್ ರಜಾ ಇದೆ, ಅದಕ್ಕೆ ಊರಿಗೆ ಹೋಗ್ತೀವಿ ಗೈಸ್. ಕಾಲೇಜಿಗೆ ಹೋಗೋದು ಮುಂದೆ ಯಾವಾಗ? 4.85 500 ರೂಪಾಯಿ ಬಂದಿರೋದು. ಬೆಂಗಳೂರಿಂದ ಬರ್ತಾ ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ, ಅದಕ್ಕೆ ಕರ್ಜುನಲ್ಲಿ ಹತ್ರ ಗಾಡಿ ನಿಲ್ಸಿದ್ವಿ. ಇಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ, ಯಾಕಂದರೆ ಕಣ್ಣಿಗೆಲ್ಲ ಧೂಳು ಹೋಗಿತ್ತು. ಸೊ ಹಂಗೆ ಟೀ ಕುಡ್ಕೊಂಡು ಮಚ್ಚ ಗಾಡಿ ನೀನೇ ಓಡಿಸೋಂದ, ಸರಿ ಅಂತ ಎತ್ಕೊಂಡೆ. ಬೇಕು ಸ್ವಲ್ಪ ಫೇಸ್ ಫುಲ್ಲು ಹಂಗೆ ಆಗಲಿ, ಕಣ್ಣೆಲ್ಲ ಕಂತಾವೆ ಗೈಸ್. ಏನು ಮಾಡೋದು ಗಾಳಿಗೆ ಬಂದ್ವಲ್ಲ. ನಾನು ಹೆಲ್ಮೆಟ್ ಹಾಕೊಂಡಿದ್ದೆ, ಅವ್ನು ಹಾಕೊಂಡಿಲ್ಲ. ಹೆಲ್ಮೆಟ್ ಇಲ್ದಂಗೆ ಡ್ರೈವ್ ಮಾಡ್ಕೊಂಡು ಹೇಳಿ ಅವನಿಗೆ ಹೆಲ್ಮೆಟ್ ಹಾಕೊಂಡು ಡ್ರೈವ್ ಮಾಡಪ್ಪ ಅಂತ. ಅದಕ್ಕೆ ಕರ್ಜೀವನ ತುಲತ್ತ ಕಾಲಲ್ಲೇ ಟೀ ಕುಡಿ. ಸ್ವಲ್ಪ ಒಂದು 45 ಕಿಲೋಮೀಟ್ರ್ ಅಷ್ಟೇ ಊರು, ಹೋಗ್ಬಿಡ್ತೀವಿ ಈಗ. ಇನ್ನು ಹಾಫ್ ಅವರ್. यही रखिया तो फिक्र बना मामी सच कतल तेरा टच कतल बीजा नाल करे वक्को वक कतल. ಮನು ಕರ್ಕೊಂಡ್ಬಂದಿದ್ದೀವಿ ವಾಲಿಬಾಲ್. ಇವಾಗ ಅವನು ಹಳೆ ಪ್ಲೇಯರ್ ಅಂತೆ, ಹುಡಿ ಬಿಡಿ ಆಟಗಾರ ಅಂತೆ. ಹೈಸ್ಕೂಲಾಗೆಲ್ಲ ಕ್ಯಾಪ್ಟನ್ ಆಗಿದೆ ಗೈಸ್. ಈಗ ಏನು ಕ್ಯಾಪ್ಟನ್ ಸುಮ್ಮನೆ ನೋಡಕ್ ನಾವೇನು ಆಡಲ್ಲ ನನಗೆ ಅಂತ ಸೇರಿಸ್ತೀವಿ. ಔಟ್ ಕೊಡ್ದಲ್ಲ ಕಮ್ಮಿ ಮಾಡು. ನೋಡ ಮುನ್ನದ ಯಾವ್ದೋ ಒಂದು ವಿಡಿಯೋ ಇಕ್ಕೋಣ ಅಂತ ಯಾವ್ದೋ ಲೀಕ್ ಆಗೈತೆ ಮಚ್ಚ. ಸೂಪರ್ ಔಟ್ ಕೊಡ್ದೇನಾ?
ಮೊಬೈಲ್ ಬಿತ್ತು ಗೈಸ್ ಅಂತ ಸರಿ ನಾನು ಕುಡಿದ್ಬಿಟ್ಟಿದ್ದೀನಿ ಏಯ್ ಹೊಟ್ಟೆ ತುಂಬ ಏಯ್ ಕೇಸಿ ಉಣ್ಣಮ್ಮ ಜೈ ಏಯ್ ಅಂಬಾಕಿಕ್ರಿ ನನಗೆ ಏಯ್ ಜೈ ಅಲ್ಲ ಈ ಒಂಗಿ ಇಕ್ಕೊಂಡು ಈಗ ಬಾಡಿ ತೆಗ್ದಾಕಿ ಈ ಒಂಗಿ ತೆಗ್ದಾಳ ಇಕ್ಕಾಜಿ ಒಬ್ಬಾಕಿ ಶಿಬಿ ಗೆಸ್ಟ್ ಹೇಳ್ತೀನಿ ಫ್ರೆಂಡ್ಸ್ ಕುಡಿಬೇಡ ಅಂತ. ಏಯ್ ನಾ ಕುಡಿದ್ರಿ ಕೇಸಿ ಜೈ ಚಪಾತಿ ಎಲ್ಲ ಜೈ ಸ್ನಾನ ಮಾಡ್ತಾನ ಜೈ ನೀರಕ್ಕೆ ಅಂತಿದ್ದ ಜೈ ಬ್ಯಾಡ್ ಕಣಪ್ಪ ನಾಟಕ ಒಟ್ಟು ನಡ್ಸಕ್ ಹೋಗ್ಬೇಡ ಯಾರ್ ನಾಟಕ ಜೈ ಇಲ್ಲ ಅಮ್ಮ ದೇವ್ರ ಬೇಡ. ಒಳ್ಳೆ ಬುದ್ಧಿ ಕೊಡಮ್ಮ ಹಾಲು ಬಯ್ಯ ಕೊಡಮ್ಮ ಮನೆ ಕೇಳಪ್ಪ ಚೆನ್ನಾಗಿರಪ್ಪ ಬಯ್ಯ ಕೊಡಮ್ಮ ಏನ್ ಭಕ್ತಿ ಮರ ಇವತ್ತು ಸ್ಪೆಷಲ್ ನಿನ್ನ ಭಕ್ತಿಗೆ ಮೆಚ್ಚಿಕೊಂಡಿದ್ದೀನಿ. ಏನ್ ಬೇಕು ಫಸ್ಟ್ ನೀನು ಕಡ್ದೋಗಿರೋ ಮೆಟ್ಟುಳಿಕೆ ಕೇಸಿ ಮೆಟ್ಟೆಲ್ಲ ಕಳ್ಕೊಂಡ್ ಬಂದಾನೆ. ಅಯ್ಯೋ ಸಲ ಕಳತಮ್ಮ ನಾವೇ ಪತಿ ಕಡ ನಮ್ಮೇಲೆ ಹೇಳ್ತಾನೆ ಅವ ಯಾರ ಎಷ್ಟು ಸಲ ಕಳಕಂತಾನಪ್ಪ ಏನಂದ್ರೆ ಗೊತ್ತಾಗಲ್ಲ. ಅದೇ ಮತ್ತೆ ಇವಾಗ ಅವನು ಕಡ್ದಾಕೆ ಬಂದನಲ್ಲ ಅಷ್ಟೇ ಹೇಳ್ತೀವಿ ಕರೆಕ್ಟಾಗಿ ಓಡಾಡು ಅಲ್ಲಿ ಇಲ್ಲಿ ಬಿಡ್ಬೇಡ ಅಂತ ಕೇಳೋದೇ ಇಲ್ಲ. ಎಲ್ಲ ನಿಮ್ಮಂತ ಭಕ್ತಾದಿಗಳಿಗೆ ಏನ್ ಮಾಡೋದು ನಾವು? ಫಸ್ಟ್ ನೆಟ್ ಹುಡಿಕೆ ವೈದ್ಯತ್ ನೋಡು ಕೇಸಿ ಚಪ್ಪಲಿ ಎಲ್ಲ ಕಳ್ಕೊಂಬಿಟ್ಟವನೆ ಈಗ ನಮ್ಮಿಂದ ಓಡಾಡ್ತಾನೆ ನೀವೇ ಎಲ್ಲ ಬಜಿಕಿದ್ರ ಅಂತ ನೀವು ಚಪ್ಪಲಿ ಒಂದು 3,000 ಹೋಗ್ತಾನಪ್ಪ ನಾವು ಬಜಿಕಕ್ಕೆ ಆಗ್ಲೆಲ್ಲ ಹೇಳ್ತಾನೆ ಆಫ್ ರೇಟಿಂಗ್ ಮಾರ್ಕ್ ಅಂತೀರ ಅಂತ. ಹಾಯ್ ಬ್ರೋ, ನನ್ನ ಚಪ್ಪಲಿ 2,000 ಆಫ್ ರೇಟಿಗೆ ಹೋದ್ರು 1,750 ರೂಪಾಯಿ ದುಡ್ಡು. 50 ರೂಪಾಯಿ ಕಾಮಲ್ಲ ನಾವು ಮಾರಿದ್ರು 50 ರೂಪಾಯಿ ಮುಟ್ಟಲ್ಲ ಅದನ್ನ ಒಂದು ಕ್ಲಾರಿಫಿಕೇಶನ್ 1,750 ರೂಪಾಯಿ ಅಲ್ಲ. ಎಷ್ಟು ಕೆಜಿ ಅದು ನಿಮ್ಮ ಚಪ್ಪಲಿ ನಿಖರವಾದ ಬೆಲೆ ಎಷ್ಟು? ನಮ್ಮ ಚಪ್ಪಲಿಯ ನಿಖರವಾದ ಬೆಲೆ 3,000. ಹಿಂಗ್ ಪುಂಗ್ಬಾರ್ದು ಅಷ್ಟ ಇಲ್ಲ 300 ರೂಪಾಯಿ 700 ರೂಪಾಯಿ ಪಾರ್ಕ್ಸ್ 700 ರೂಪಾಯಿ ಮ್ಯಾಕ್ಸಿಮಮ್. ನಮ್ ಕೈ ಏನಾದ್ರು ಸಿಕ್ಕರೆ ನಾಳೆ ಚಂದ್ರಾಜ ಕೊಡ್ತೀವಿ. ಅವಜ್ಜ ಹಾಕೊಂಡು ಓಡಾಡ್ಬಿಟ್ರೆ ನಿಮ್ 100 ರೂಪಾಯಿ ಎಕ್ಸ್ಟ್ರಾ. ಹಾಕಲ್ಲ ಅದ್ ಹೆಂಗ್ರಿ 3,000 ಆಗ್ತವೆ ಹೆಂಗ್ರಿ 3,000 ಆಗ್ತವೆ ಹೆಂಗ್ರಿ ಅದು ಕಾಲಕ್ಕೆ ಹಾಕಿ ಮತ್ತೆ 3,000 ಆಗ್ತಾರ್ರಿ. ನೋಡಿ ಎಲ್ಲ ಬಿದ್ದಿರ್ಬೇಕು ನೋಡಿಲಿ ಅವೇ ಆತ್ಕ ಹೋಗಿ ಖಂಡಿತ ಅವ್ ನಂದ ಕಿತ್ತೋಗಿದಾವ ಅವು ಆಯ್ಕಾ ನಾವ್ ಹಿಂಗೆ ಅಪ್ಪ ಇಲ್ಲ ಅದು 3,400 ಇದು 3,000 ಅನ್ಸುತ್ತೆ ಅಷ್ಟೇ. ಬನ್ರಿ ಆಫರ್ ಕೊಡ್ತೀವ್ರಿ ನಾವ್ ಆಫರ್ ಕೊಡ್ತೀವ್ರಿ 750 ರೂಪಾಯಿ ಚಪ್ಪಲಿ ಬರ್ರಿ ನಿಮ್ಗೆ 200 ರೂಪಾಯಿ ಕೊಡ್ತೀವಿ ತಗೊಂಡೋಗ್ರಿ. ಪುಕ್ಸಟೆ ಕೊಟ್ರು ಬೇಡ ಸರ್ ನಮಗೆ. ಇರ್ಲಿ ಕೊಟ್ರು ಬೇಡ. ಇರ್ಲಿ ಫಸ್ಟ್ ನಿಮ್ಮ ಮೆಟ್ಟುಡಿ ಕೇಳ್ರಿ ಪುಕ್ಸಟೆ ಮಾತು ಯಾಕೆ ಆಡ್ತೀರಾ? ಈ ಚಪ್ಪಲಿಗಳು ಕಳ್ದಂತ ಟೈಮಲ್ಲಿ ಶನಿಗಳು ಚಕ್ರಗಳು ವಿಘ್ನಗಳು ಎಲ್ಲ ಮರೆ ಆಗ್ತಾವಂತೆ. ಇವತ್ತು ನಮ್ಮ ಚಪ್ಪಲಿ ಕಳೆದಿದ್ದಾವೆ, ನಮ್ಮ ಎಷ್ಟೋ ಕರ್ಮ ಕಾಂಡಗಳೆಲ್ಲ ಕಳೆದೋಗಿದ್ದಾವೆ ಅಂತ ಹೇಳಿ ಕೈ ಮುಗಿ ಮತ್ತೆ ಚಪ್ಪಲಿ ಕೊಡ್ರಿ ನಮ್ಮ ಹತ್ರ ಯಾಕೆ ಬರ್ಬೇಕು? ನೇರವಾಗಿ ಅಲ್ಲ ನಾವ್ ಒಪ್ಪಲ್ಲ. ನೀನು ಒಂದ್ಸಲ ನಿನ್ ಚಪ್ಪಲಿನ ಕಳ್ದಾಕೊಂಡಿಲ್ಲ, ಸುಮಾರು 7-8 ಸಲ ಚಪ್ಪಲಿ ಕಳ್ಕೊಂಡಿದ್ಯಾ. ಸರ್ ಅದು ಪ್ರತಿ ಸಲ ನಾವೇ ಕೊಡ್ತೀವ. ನಮ್ದು ಉಟ್ಕೊಂಡ ಬೈ ಬರ್ತ ಏನೇ ಹೇಳು ಕಳ್ದಿದಾವ ಅಂದ್ರೆ ನೀವ್ ಯಾರೋ ಎತ್ತಕೊಂಡಿರ್ತೀರ. ಅವನು ಕಂದ ಮಾವು ಹುಡುಕ್ನೋ ಇಲ್ಲಿ ಅವೇನು ಐತನ ಅಂತ. ಹಾಯ್ ಫ್ರೆಂಡ್ಸ್, ನೋಡಿ ಇವ್ರನ್ನ ಎಗ್ನೆ ಹಿಡಿಯಕಂತ ಬೆಂಗಳೂರಿಂದ ಕರ್ಸಿರಿ. ಎಗ್ನೆ ಎಲ್ಲೂ ಸಿಗದಿಲ್ಲ ಕ್ಯಾಬಿಲ್ಲ ತೋಡಿ ಹೌದು ರಾವು ಕಂಡ್ರೆ ಅವುಗಳನ್ನ ಕಂಡಾಗ ನಾವು ಬಹಳ ಭಯದಿಂದ ಓಡೋಗ್ತೀವಿ. ನೀವು ಅವುಗಳ ರಕ್ಷಣೆ ಮಾಡ್ತೀನಿ. ಇವರೆಲ್ಲ ಹೊಡಿತೀವಿ ಅಂತ ಬಂದಾಗ ಹೊಡೆಯೋದು ಬೇಡ, ನಾನು ರಕ್ಷಣೆ ಮಾಡೋಣ ಅಂತ ಹೇಳಿದೆ. ಆದ್ರೆ ಕೇಸಿ ಹೊಡಿತೀನಿ ಅಂತಾನೆ. ಇಲ್ಲಿ ಹಿಮಾಲ್ ಇಕ್ಬಾಲ್ ಬನ್ನಿ
ಇಮ್ಮಲ್ ಇಕ್ಬಲ್ಲ ಏ ಅವನ ಹೆಸರು ಇಮ್ರಾನ್ ರೀ. ಇಮ್ರಾನೇ ಗೊತ್ತು, ನಾವು ಇಕ್ಕಿರೋದು ಪೆಟ್ನೆ ಮಾನ್ಗೆ. ಏನು ಇಮಲ್ ಇಟ್ಕೊಳಪ್ಪ, ಇಮಲ್ ನೀನ್ ಹಾಕಿಂಬೋದು ಪಾಪ ಅವನ ಹೆಸರು ಯಾಕೆ ಕಾಲ್ ಮಾಡ್ತೀಯ ಪಾಪ ಹುಡ್ಗ. ಏನ್ ಗೊತ್ತಿಲ್ಲ. ಫ್ರೆಂಡ್ಸ್, ನಾವು ಇವಾಗ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದಿದೀವಿ. ಪೂಜೆ ಮುಗಿಸ್ಕೊಂಡು ಬಂದು ಊಟ ಮಾಡ್ಕೊಂಡು RCB ಮ್ಯಾಚ್ ಇದ್ರೆ ನೋಡ್ಕೊಂಡು ಹೋಗೋಣ ಅಂತ ಇದ್ವಿ. RCB ಬಗ್ಗೆ ಕೇಳ್ತೀನಿ, ಒಂದು ಕ್ವಶನ್ ಕೇಳ್ತೀನಿ. RCB ಮ್ಯಾಚ್ ನೋಡ್ತಾರಲ್ಲ, ಒಂದು ಕ್ಲಾರಿಫಿಕೇಶನ್. ಓಕೆ, ಮ್ಯಾಚ್ ಯಾವುದೇ ತರದಲ್ಲೂ ಹ್ಯಾಟ್ಸ್ ಸಮೇತ ನಾನು ನೋಡಕ್ ಹೋಗೋದಿಲ್ಲ ಪ್ಲೀಸ್. ಅದನ್ನ ಬಿಟ್ಟು ಅನದರ್ ಮತ್ತೆ ಯಾಕೆ ಹೇಳ್ಬೇಕು ಯಾವ ವಿಚಾರ ಈ ಡೌ ಎಲ್ಲ ಯಾಕೆ RCB ರಾಜಕಾರಣ ಮ್ಯಾಚ್ ಬೇಕಾ? ರಾಜಕಾರಣ ಬೇಡ ಬೇಡ ಬೇಡ, ರಾಜಕಾರಣ ಪೊಲಿಟಿಕಲ್ ಇಂದ ತುಂಬಾ ದೂರ. ರಾಜಕೀಯದ ಬಗ್ಗೆ ಬೇಕಾ? ಬೇಡ ಪ್ಲೀಸ್ ಕಮ್, ಬೇಡ, ಚರ್ಚೆ ಬನ್ನಿ ನಮ್ಮ ಹತ್ರ. ಅವೆಲ್ಲ ನಾವು ಚರ್ಚೆಗೆ ಬರಲ್ಲ. ಫಸ್ಟ್ ನಿಮ್ಮ ಚರ್ಚೆಗೆ ಬರ್ಬೇಕಾದ್ರೆ ನೀವು ನಿಮ್ಮ 2 ಜೊತೆ ಜೋಡುಗಳನ್ನ ಹುಡುಕೊಂಡ್ ಬರ್ಬೇಕು. ಸರ್ ಜೋಡ್ ತಕೊಂಡ್ ನೀವೇ ಜಾಡ್ತಾ ಇರ್ತೀರ. ನಮ್ಮ ಅಜ್ಜಿ ಅವನಿಗೆ ಏಮಂತ ಟವಲ್ ಕೊಡ್ತಿದೆ, ಟವಲ್ ಹಾಕೊಳಪ್ಪ ಚಳಿಗೆ ಓಡಾಡಬೇಡ ಕತ್ಲು ಅಂತ. ಇವನೇ ನೋಡ್ರಿ, ಇವ್ನು ಈ ಸರಿ 9th ಪಾಸ್ ಆಗಿ 10th ಹೋಗ್ಬೇಕಂತೆ. ಮುಂದೇನು ಮಾಡೋಕಂತ ಇದ್ರ ಅದನ್ನ ಹೇಳ್ಬೇಕು, ನೇರವಾಗಿ ಹೇಳಿ. ಏನಂತ? 10th ಹೋಗ್ಬೇಕಂತ. 10th ಹೋಗ್ಬೇಕು. 10th ಹೋಗಿ ಏನ್ ಮಾಡೋಣ ಅಂತ ಇದ್ರ? ಎಜುಕೇಶನ್ ಮಾಡ್ರಿ, ಎಜುಕೇಶನ್ ಉತ್ತಮವಾದ ಗುಣಮಟ್ಟವಾದ ಎಜುಕೇಶನ್ ಪಡೀರಿ. ಏನ್ ಹೆಸರು ಒಂದು ಏನ್ ಹೇಳಿದೆ ಹೆಸರಿಗೆ? ನನಗೆ ಇಕ್ಬಾಲ್ ಅನ್ನಂಗ ನನಗೆ. ಮ್ಯಾಚ್ RCB ಸೋಲ್ತಾ ಇದೆ, ನೋಡ್ತಾ ಇದೀವಿ. ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಮರ್ಗಾಯನ RCB ಗಾನ್ ಆಯ್ತಾ? ಕೃಣಾಲ್ ಪಾಂಡೆ ಹೋಗಿದ್ದು ಭುವನೇಶ್ವರ್ ಕುಮಾರ. ಸರಿ ಆಯ್ತು ಗೈಸ್, ಇಷ್ಟೇ ವ್ಲಾಗ್ನ ಎಂಡ್ ಮಾಡ್ತೀವಿ. ಸ್ವಲ್ಪ ಬೇಸರಲ್ಲಿದ್ದೀವಿ. ಬಾಯ್ ಬಾಯ್. ಏನು ಮಾಡೋಕ್ಕಾಗಲ್ಲ, ಕಪ್ ಹೊಡಿತೀವಿ. ಬಟ್ ಇವನ್ ಮ್ಯಾಚ್ ಭಾಳ ನೋವಾಯಿತು. ಈಸಿಯಾಗೆಲ್ಲ ಮ್ಯಾಚ್ ಸೋತಿರೋದು ಕಡೆ ಬೇಜಾರಿದೆ. ನೋಡೋಣ, ನಾಳೆ ನಾಡ್ದು ಇನ್ನೂ ಕೆಲವು ಮ್ಯಾಚ್ಗಳು ಇನ್ನೊಂದು ಪೆಂಡಿಂಗ್ ಇದೆ. LSG ಮೇಲೆ ಗೆದ್ಕೊಳ್ತೀವಿ ಅಂತ ಅಂದ್ಕೊಂಡಿದ್ದೀನಿ, ಹೋಪ್ಫುಲಿ. ಓಕೆ ಬಾಯ್.